ನಾವು ಸರ್ಕಾರಿ ಪ್ರೌಢಶಾಲೆ 7ನೇ 10ನೇ ತರಗತಿಯ ಮಕ್ಕಳು. ನಾವು ಇಂದು ಎಂದರೆ ಮಸೂರದ ಬಗ್ಗೆ ತಿಳಿಸಿಕೊಡುತ್ತೇವೆ. ಮಸೂರ ಎಂದರೆ ವಕ್ರ ಮೇಲ್ಮೈ ಹೊಂದಿರುವ ಪಾರದರ್ಶಕ ವಸ್ತುಗಳನ್ನು ಮಸೂರ ಎನ್ನುವರು. ಮಸೂರದ ವಿಧಗಳು ಎರಡು: ಪೀನ ಮಸೂರ, ನಿಮ್ನ ಮಸೂರ. ಹೊರಬಾಗಿರುವ ವಕ್ರ ಮೇಲ್ಮೈ ಹೊಂದಿರುವ ಪಾರದರ್ಶಕ ವಸ್ತುವನ್ನು ಪೀನ ಮಸೂರ ಎನ್ನುವರು. ಪೀನ ಮಸೂರವು ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಪೀನ ಮಸೂರವು ಕೇಂದ್ರೀಕರಿಸುವ ಮಸೂರವಾಗಿದೆ. ಪೀನ ಮಸೂರವು ಸತ್ಯ ಮತ್ತು ತಲೆಕೆಳಗಾದ ಬಿಂಬವನ್ನು ಉಂಟು ಮಾಡುತ್ತದೆ. ಪೀನ ಮಸೂರದಿಂದ ಉಂಟಾದ ಬಿಂಬವನ್ನು ಪರದೆ ಮೇಲೆ ಹಿಡಿಯಬಹುದು. ಪೀನ ಮಸೂರದ ಮುಂದೆ F1 ಮತ್ತು O ಮಧ್ಯೆ ವಸ್ತುವನ್ನಿಟ್ಟಾಗ ಮಾತ್ರ ಮಿಥ್ಯ ಬಿಂಬ ಉಂಟಾಗುತ್ತದೆ. ಒಳಬಾಗಿರುವ ವಕ್ರ ಮೇಲ್ಮೈ ಹೊಂದಿರುವ ಪಾರದರ್ಶಕ ವಸ್ತುವಿಗೆ ನಿಮ್ನ ಮಸೂರ ಎನ್ನುವರು. ನಿಮ್ನ ಮಸೂರದ ಲಕ್ಷಣಗಳು: ಅಂಚಿನಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ. ನಿಮ್ನ ಮಸೂರವು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ನಿಮ್ನ ಮಸೂರವು ಮಿಥ್ಯ ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ನಿಮ್ನ ಮಸೂರ ಒಳಬಾಗಿರುವ ವಕ್ರ ಮೇಲ್ಮೈ ಹೊಂದಿರುವ ಮಸೂರವಾಗಿದೆ. ನಿಮ್ನ ಮಸೂರ ವಿಕೇಂದ್ರೀಕರಿಸುವ ಮಸೂರವಾಗಿದೆ. ಇದು ಪೀನ ಮಸೂರ. ಇದು ಹೊರವಕ್ರವಾಗಿ ಬಾಗಿರುತ್ತದೆ. ಇದು ಕೇಂದ್ರೀಕರಿಸುವ ಮಸೂರವಾಗಿದೆ.